ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾವು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಲಿಂಗವೇ ಶ್ರೀ ಸೋಮನಾಥ. ಇದು ಇರುವುದು ಗುಜರಾತ್ ರಾಜ್ಯದಲ್ಲಿ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗುಜರಾತ್ನ ಸುಪ್ರಸಿದ್ಧ ಸೋಮನಾಥ ಕ್ಷೇತ್ರವು ಭಾರತೀಯರ ಸ್ವಾಭಿಮಾನ, ಹೆಮ್ಮೆ ಹಾಗೂ ಅಸ್ಮಿತೆಯ ಕೇಂದ್ರವಾಗಿ ಬೆಳೆದಿದೆ. ವಿದೇಶಿ ಮತಾಂಧ ಆಕ್ರಮಣಕಾರ ಮೊಹಮ್ಮದ್ ಗಜ್ನಿ ಈ ದೇಗುಲದ ಮೇಲೆ ದಾಳಿ ಮಾಡಿ 1000 ವರ್ಷ ಸಂದಿದೆ. ಆದರೆ ಸ್ವಾತಂತ್ರ್ಯ ವ್ಯಾಪ್ತಿಯ ನಂತರ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರಯತ್ನ ಮತ್ತು ದಿಟ್ಟ ಕ್ರಮಗಳಿಂದಾಗಿ ಮಂದಿರದ ಪುನರ್ ನಿರ್ಮಾಣ ಸಾಧ್ಯವಾಯಿತು. ಈಗ ಸೋಮನಾಥ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಸನಾತನ ಸಂಸ್ಕೃತಿಯ ಶ್ರೇಷ್ಠತೆಯ ಹಾಗೂ ಅನನ್ಯತೆಯೇ ವಿದೇಶಿ ಆಕ್ರಮಣಕಾರರಿಗೆ ಆತಂಕವಾಗಿ ಕಾಡಿದ್ದು. ಸನಾತನ ಸಂಸ್ಕೃತಿಗೆ ಧಕ್ಕೆ ಒದಗಿದರೆ ತಮ್ಮ ಕುಟಿಲ ಕಾರ್ಯತಂತ್ರಗಳನ್ನು ಈಡೇರಿಸಿಕೊಳ್ಳಬಹುದು, ಮತಾಂತರ ಮಾಡಬಹುದು ಎಂಬ ದುರುದ್ದೇಶದಿಂದಲೇ ವಿದೇಶಿ, ಅದರಲ್ಲೂ ಇಸ್ಲಾಮಿ ಆಕ್ರಮಣಕಾರರು ನಮ್ಮ ದೇಶದ ಭವ್ಯ ದೇಗುಲ ಮತ್ತು ಇತರ ಶ್ರದ್ಧಾ ಸ್ಥಾನಗಳನ್ನು ಗುರಿಯಾಗಿಸಿದರು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಪರಿಸರದಲ್ಲಿನ ವಿವಾದಿತ ಕಟ್ಟಡ ಇಲ್ಲವಾಗಿ ಕೊನೆಗೂ ಮಂದಿರ ನಿರ್ಮಾಣದ ಕನಸು 500 ವರ್ಷಗಳ ನಂತರ ಸಾಕಾರಗೊಂಡಿದೆ. ಅದೇ ರೀತಿ ಗುಜರಾತ್ನ ಸೋಮನಾಥ ಮಂದಿರದ ಚರಿತ್ರೆ 7 ಬೀಳುಗಳಿಂದ ಕೂಡಿದ್ದರೂ ಅದಮ್ಯ ಚೈತನ್ಯದ ದ್ಯೋತಕವಾಗಿದೆ. ಇಲ್ಲಿನ ಮಂದಿರಗಳ ವೈಭವ, ಸಂಪತ್ತು ಕೂಡ ಆಕ್ರಮಣಕಾರರ ಕಣ್ಣು ಕೆಂಪಾಗಿಸಿತ್ತು. ಈ ಸಂಪತ್ತನ್ನು ಲೂಟಿ ಮಾಡಲು ನಡೆಸಿದ ದಾಳಿಗಳಿಗೆ ಲೆಕ್ಕವಿಲ್ಲ. ಸೋಮನಾಥ ಮಂದಿರದ ಮೇಲೆ ಮತ್ತೆ ಮತ್ತೆ ದಾಳಿ ನಡೆಯಿತು. ಆದರೆ ಪ್ರತಿ ಬಾರಿ ದಾಳಿ ನಡೆದಾಗಲೂ ಅಷ್ಟೇ ಶಕ್ತಿಶಾಲಿಯಾಗಿ ಮತ್ತು ವೈಭವಯುತವಾಗಿ ಮಂದಿರ ತಲೆ ಎತ್ತಿ ನಿಂತಿತು. ಆ ಮೂಲಕ ಸನಾತನ ಸಂಸ್ಕೃತಿಯ ಅತಃ ಸತ್ವಂ, ಅಂತಹ ಸತ್ವ ಎಂದಿಗೂ ಬತ್ತುವಂಥದ್ದಲ್ಲ ಎಂಬುದನ್ನು ಸಾಬೀತುಪಡಿಸಿತು. ಹಾಗಾಗಿಯೇ ಸೋಮನಾಥ ಎಂಬುದು ಬರೀ ಮಂದಿರ ಅಥವಾ ಒಂದು ಕ್ಷೇತ್ರವಲ್ಲ, ಅದು ಭಾರತದ ಸ್ವಾಭಿಮಾನದ, ಆತ್ಮಗೌರವದ ಚರಿತ್ರೆ. ಇನ್ನು ಸೋಮನಾಥ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಬಗ್ಗೆ ನಾವು ತಿಳಿಯೋಣ. ಸೋಮನಾಥ ಕ್ಷೇತ್ರವು ಪಾಶುಪತ ಪಂಥದ ಕೇಂದ್ರವಾಗಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಸೋಮನಾಥ ಕ್ಷೇತ್ರದ ಕುರಿತು ಪೌರಾಣಿಕ ಕಥೆಯೊಂದಿದೆ. ದಕ್ಷ ಪ್ರಜಾಪತಿಗೆ 27 ಮಂದಿ ಹೆಣ್ಣು ಮಕ್ಕಳು. ಇವರೆಲ್ಲರೂ ಚಂದ್ರನ ಪತ್ನಿಯರು. ಕಾಲಾಂತರದಲ್ಲಿ ಚಂದ್ರನು ರೋಹಿಣಿಯನ್ನು ಮಾತ್ರ ಹೆಚ್ಚು ಪ್ರೀತಿಸತೊಡಗಿದ. ಗಂಡನ ನಿರ್ಲಕ್ಷ್ಯ ಮತ್ತು ಪಕ್ಷಪಾತದ ಧೋರಣೆಯಿಂದ ನೊಂದ ಉಳಿದ 26 ಪತ್ನಿಯರು ತಂದೆಯಾದ ದಕ್ಷನಿಗೆ ದೂರ ನಿತ್ತರು. ವಿಷಯ ಕೇಳಿ ಕೋಪಗೊಂಡ ದಕ್ಷ ಪ್ರಜಾಪತಿಯು ಚಂದ್ರನನ್ನು ಕ್ಷಯಗೊಳ್ಳುವಂತೆ ಶಾಪ ನೀಡಿದನು. ತನ್ನ ತಪ್ಪನ್ನು ಅರಿತ ಚಂದ್ರನು ದಕ್ಷನಲ್ಲಿ ಕ್ಷಮೆಯಾಚಿಸಿ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದನು. ಚಂದ್ರನು ಕ್ಷಮೆ ಕೇಳಿದ್ದರಿಂದ ದಕ್ಷನು ಸಮಾಧಾನಗೊಂಡರೂ ಶಾಪವನ್ನು ಉಪಸಂಹರಿಸುವ ಶಕ್ತಿ ನನ್ನಲ್ಲಿ ಇಲ್ಲ ಎಂದನು. ಕೊನೆಗೆ ಬ್ರಹ್ಮನ ಸಲಹೆಯಂತೆ ಶಂಕರನ ಉಪಾಸನೆಯಿಂದ ಚಂದ್ರನು ಶಾಪಮುಕ್ತಗೊಂಡ. ಶಂಕರನ ಆರಾಧನೆಗೆ ಚಂದ್ರನು ಆರಿಸಿಕೊಂಡದ್ದು ಪ್ರಭಾಸ ಕ್ಷೇತ್ರವನ್ನೇ. ಇಲ್ಲಿನ ಶಿವಲಿಂಗವನ್ನು ಸಾಕ್ಷಾತ್ ಬ್ರಹ್ಮನೇ ಅರ್ಚಿಸಿದ್ದರಿಂದ ಚಂದ್ರ ಇಲ್ಲಿ ಆರಾಧನೆ ಕೈಗೊಂಡು ಶಾಪಮುಕ್ತನಾದ. ಸ್ನೇಹಿತರೆ, ಸೋಮನಾಥ ಮಂದಿರದ ಮುಂದಿನ ಭಾಗವನ್ನು ಮತ್ತೆ
ಮುಂದುವರಿಸಲಾಗುತ್ತದೆ.